ನಮ್ಮ ಸಾಹುಕಾರರಿಗೆ ಯಾಕಪ್ಪ ಬರ್ತವೆ ಇಂಥ ಕಷ್ಟಗಳು? ಹಾಂ, ಅಲ್ಲ ಅಮ್ಮೋರಂತೂ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಅವ್ರ ಮನೆಯವ್ರು ಎಲ್ಲರೂ ಬೈತಾರೆ. ನಮ್ಮ ಸಾಹುಕಾರರು ಮಾಡಬಾರ್ದೇ ಇರೋ ತಪ್ಪೇನೋ ಮಾಡಿಬಿಟ್ಟವ್ರೆ ಅನ್ನಂಗೆ. ಏನು ಪ್ರಪಂಚದ ಮೇಲೆ ಯಾರು ಎರಡನೇ ಮದುವೆ ಆಗೇ ಇಲ್ವಾ? ನಮ್ಮ ಸಾಹುಕಾರರು ಅಂತೂ ತುಂಬ ಬೇಜಾರು ಮಾಡ್ಕೊಂಡಿದ್ರು. ಅಯ್ಯೋ ಏನು ಲತಿಪ್ಪೆ, ನನ್ನ ಜೀವನ ಹಿಂಗಾಯ್ತು ಅಂತಾನ. ಅವ್ರನ್ನ ನೋಡೋಕ್ಕೆ ಆಗ್ತಾ ಇಲ್ಲ. ಎಷ್ಟು ಖುಷಿಯಿಂದ ಇರೋರು. ಆದರೆ ಅವ್ರು ಬಂದಾಗಿಂದ ಎರಡನೇ ಹೆಂಡ್ತಿಯವರು ಮತ್ತು ಮಕ್ಕಳು ಇಲ್ಲಿಗೆ ಬಂದಾಗಿಂದನ ಅವ್ರ ಮಕನೇ ನೋಡೋಕ್ಕಾಗ್ತಾ ಇಲ್ಲ. ಹೋಗತ್ತ ರೀ ರೀ ಯಾವಾಗ ಬಂದ್ರಿ ನೀವು? ಅಯ್ಯೋ ನಾನು ಬಂದಾಲೆ ತುಂಬ ಹೊತ್ತಾಯ್ತು. ಬೇಜಾರಾಗ್ತೈತೆ ಗುಲಾಬಿ. ಬೇಜಾರ? ಯಾಕೆ, ಏನಾಯ್ತು? ಯಾಕೆ ಮೈಗೆ ಹುಷಾರಿಲ್ವಾ? ಮೈಗೇನೋ ಹುಷಾರಾಗೈತೆ, ಆದರೆ ಮನಸ್ಸಿಗೇನೆ ಯಾಕೋ ಕಷ್ಟ ಆಗ್ತೈತಿ. ಮನಸ್ಸಿಗೆ ಕಷ್ಟ ಆಗ್ತೈತಿ? ಏನಾಯ್ತು ಅಂತದ್ದು ಮನಸ್ಸಿಗೆ ಕಷ್ಟ ಆಗುವಂಥದ್ದು? ಹಾಂ, ಅಯ್ಯೋ ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲ ಗುಲಾಬಿ. ನಮ್ಮ ಸಾಹುಕಾರರು ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಈಗ. ಆ ಎರಡನೇ ಹೆಂಡ್ತಿನೂ ಮಕ್ಕಳು ಬಂದಾಗಿಂದನ ಅಮ್ಮೋರು ಮತ್ತು ರಾಜಪ್ಪವರು, ನೇತ್ರಮ್ಮೋರು, ಆ ಜಯಮ್ಮೋರು ಎಲ್ಲರೂ ಬೈತಾ ಇದ್ದಾರೆ ಬಾಯಿಗೆ ಬಂದಂಗೆ. ಅದಕ್ಕೆ ಅವರು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ. ಯಾವಾಗಲೂ ಯೋಚನೆ ಮಾಡ್ತಲೇ ಇರ್ತಾರೆ. ಏನಪ್ಪ ಮಾಡೋದು ಮುಂದಕ್ಕೆ ಇದೇ ಥರ ಆದರೆ? ಬರೀ ಜಗಳನೇ ಆಯಿತು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನನಗೂ ಸಾಹುಕಾರರು ನೆನೆಸ್ಕೊಂಡ್ರೆ ಬೇಜಾರಾಯ್ತು. ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೆ. ಅಲ್ಲ ಮತ್ತೆ ನಿಮ್ಮ ಸಾಹುಕಾರರು ಇವಾಗ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ರೆ ಏನು ಪ್ರಯೋಜನ? ಅವ್ರು ಮಾಡಿರೋ ತಪ್ಪು ಅವರೇ ಶಿಕ್ಷೆ ಅನುಭವಿಸ್ಬೇಕು ಅಷ್ಟೇನೆ. ಅದ್ರಾಗ ಏನೈತೆ? ನೀವ್ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ ಅದಕ್ಕೆ, ಅವ್ರು ಮಾಡಿರೋ ತಪ್ಪಿಗೆ? ಇದೇನೆ ನೀನು ಹಿಂಗೆ ಹೇಳ್ತಾ ಇದೆಯಾ? ಅಲ್ಲ, ಸಾಹುಕಾರರು ಮನೆ ಅನ್ನ ತಿಂದು ನಾವು ಹಿಂಗೆ ಸಾಹುಕಾರರ ಮೇಲೇ ಆರೋಪ ಮಾಡ್ಬೋದಾ? ಅವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದೆಯಾ? ಅವ್ರೇನು ತಪ್ಪು ಮಾಡಿದ್ದಾರೆ ಈಗ? ನೀನು ಹೇಳೋದು ನೋಡು ಹೆಂಗೆ ಹೇಳ್ತಾ ಇದೆಯಾ. ಅವರೇನು ತಪ್ಪು ಮಾಡಿಲ್ಲ ನಮ್ಮ ಸಾಹುಕಾರರು. ಏನ್ರಿ ಹಿಂಗೆ ಹೇಳ್ತಾ ಇದ್ರ ನೀವು? ಅಯ್ಯ ಬುದ್ಧಿಗಿದ್ದೆ ಐತಾ ಇಲ್ವೋ? ಸಾಹುಕಾರರು ತಪ್ಪು ಮಾಡಿರೋದಕ್ಕೆ ಮತ್ತೀಗ ಇವತ್ತು ಇಂಥ ಶಿಕ್ಷೆ ಅನುಭವಿಸ್ತಾ ಇರೋದು ಅವರು. ಅವ್ರೇನಾದ್ರೂ ಹೆಂಡ್ತಿ ಇದ್ದಾರೆ, ನನಗೆ ಇನ್ನೊಂದು ಮದುವೆ ಆಗಬಾರ್ದು ಅಂತೇಳಿ ಯೋಚನೆ ಮಾಡಿ ಅವತ್ತೇನಾದ್ರೂ ಆ ಎರಡನೇ ಹೆಂಡ್ತಿ ದೇವಮ್ಮನ ಮದುವೆ ಆಗದಿದ್ರೆ ಇವತ್ತು ಯಾಕೆ ನಿಮ್ಮ ಸಾಹುಕಾರರಿಗೆ ಇಂಥ ಪರಿಸ್ಥಿತಿ ಬರೋದು? ಇದೆಲ್ಲ ಅರ್ಥ ಆಗಲ್ವಾ ನಿನಗೆ? ಸಾಹುಕಾರರು ಅಂತ ಹೇಳಿ ಅವ್ರು ಏನು ಮಾಡಿರೂ ಸರಿನಾ ನಿನಗೆ? ಮಾತಾಡೋದು ನೋಡು. ಅಯ್ಯೋ ಏನೋ ಆಗೋಗೈತಪ್ಪ. ಅವಾಗ ಹುಡುಗನಾಗಿದ್ದಾಗ ಏನೋ ಅವಾಗ ಏನು ಸಂದರ್ಭ ಇತ್ತೋ ಏನೋ ಮದುವೆ ಆಗಿದ್ದಾರೆ, ಎರಡನೇ ಮದುವೆನ. ಅದಕ್ಕೆ ಅಂತೇಳಿ ಈಗ ಯಾಕೆ ಶಿಕ್ಷೆ ಅನುಭವಿಸ್ಬೇಕು ನಮ್ಮ ಸಾಹುಕಾರರು? ಅಮ್ಮವರು ಮತ್ತು ನೇತ್ರಮ್ಮವರು, ಜಯಮ್ಮವರು ಎಲ್ಲರೂ ಸೇರ್ಕೊಂಡು ಹಿಂಗೆ ಬೈದ್ರೆ ನಮ್ಮ ಸಾಹುಕಾರರು ಎಲ್ಲಿಗೆ ಹೋಗ್ಬೇಕು? ಇಲ್ಲಿ ನೋಡಿದರೆ ಅವ್ರ ಮಕ್ಕಳು ನಾವು ಈ ಊರು ಬಿಟ್ಟು ಹೋಗಲ್ಲ ಅಂತಾರೆ. ಅವ್ರು ನೋಡಿದರೆ ಊರು ಬಿಟ್ಟು ಹೋಗೋವರೆಗೂ ನಮಗೆ ಸಮಾಧಾನ ಇಲ್ಲ ಅಂತ ಹೇಳ್ತಾರೆ. ಚಿಕ್ಕ ಸಾಹುಕಾರರು ಆಮೇಲೆ ಅಮ್ಮವರು ಎಲ್ಲರೂ ಎಲ್ಲರೂ ಹಿಂಗೆ ನಮ್ಮ ಸಾಹುಕಾರರ ಮೇಲೇ ರೇಗಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಲ್ಲ? ಎಷ್ಟು ಬೇಜಾರು ಮಾಡ್ಕೊಂಡಿದ್ರು. ಅಲ್ಲಿ ಟೀ ಅಂಗಡಿ ಹತ್ರ ಬಂದಿದ್ರು. ಅಪ್ಪ ನಮ್ಮ ಸಾಹುಕಾರರು ಟೀ ಕುಡೀರಿ ಅಂತಂದ್ರು. ಟೀನೂ ಬೇಡ ಏನೂ ಬೇಡ ಅಂತೇಳಿ ಸುಮ್ಮನೆ ಕೂತ್ಕೊಂಡಿದ್ರು. ಏನೂ ಮಾತಾಡ್ತಾನೆ ಇರಲಿಲ್ಲ. ಎಂದೆಂದು ಹಿಂಗಿದ್ದಿದ್ದ ನಾನು ನೋಡೇ ಇರಲಿಲ್ಲ ನಮ್ಮ ಸಾಹುಕಾರನ್ನ. ಈ ಒಂದು ವಾರದಿಂದನ ತುಂಬ ಸಪ್ಪಗಾಯಿದ್ದಾರೆ, ಬೇಜಾರಾಗಿರ್ತಾರೆ ಯಾವಾಗ್ಲೂ. ಈಗ ಯಾಕೆ ಅನುಭವಿಸ್ಬೇಕಂದ್ರೆ ಇಷ್ಟು ದಿನ ಮುಚ್ಚಿಟ್ಟಿದ್ರಲ್ಲ ಎರಡನೇ ಮದುವೆ ಆಗಿರೋದನ್ನ, ಅದಕ್ಕೆ ಈಗ ಅನುಭವಿಸ್ತಾ ಇದ್ದಾರೆ ಅಷ್ಟೇನೆ. ಅವಾಗಲೇ ಗೊತ್ತಾಗಿದೆ, ಅವಾಗಲೇ ಅನುಭವಿಸಿ ಇಷ್ಟೊತ್ತಿಗೆ ಎಲ್ಲ ಮುಗ್ದೋಗಿರೋದು. ಎಲ್ಲನ ಚೆನ್ನಾಗಿರೋ ಅಥವಾ ದೂರ ಇರೋರ ಯಾರಿಗೆ ಗೊತ್ತು? ಒಟ್ಟಿನಲ್ಲಿ ಇವಾಗ ಗೊತ್ತಾಗೈತೆ, ಅದಕ್ಕೆ ಇವಾಗ ನೋವು ಅನುಭವಿಸ್ತಾ ಇದ್ದಾರೆ ಅಷ್ಟೇನೆ. ನೀನೇನು ಬೇಜಾರು ಮಾಡ್ಕೋಬೇಡ. ಸಾಹುಕಾರರು ಮಾಡಿರೋ ತಪ್ಪಿಗೆ ಅವ್ರು ಇವಾಗ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಪಾಪ ಅವ್ರದ್ದೇನು, ಅಮ್ಮವ್ರು ಏನು ತಪ್ಪು ಮಾಡಿದ್ರು? ಅಮ್ಮವರು ಆಮೇಲೆ ಚಿಕ್ಕ ಸಾಹುಕಾರರು, ನೇತ್ರ, ಪದ್ದು ಅವರೆಲ್ಲ ಏನು ತಪ್ಪು ಮಾಡಿದ್ರು? ಈಗ ಸಾಹುಕಾರರು ಅವಾಗ ಯಾವಾಗಲೂ ಮಾಡಿರೋ ತಪ್ಪಿಗೆ ಇವರೇ ಮನೆಯವರೆಲ್ಲರೂ ಇವಾಗ ಶಿಕ್ಷೆ ಅನುಭವಿಸಂಗಾಗೈತಿ. ಈಗ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನೂ ಏನೇನು ನಡೆಯುತ್ತೋ ಏನೋ ಎರಡು ಸಂಸಾರದಾಗೂ. ಈಗ ಅವ್ರ ಮನೆ ಸುದ್ದಿ ಕಟ್ಕೊಂಡು ನಮ್ಗೆ ಏನಾಗಬೇಕು ಹೇಳು? ಈಗ ಗಣೇಶ ಹಬ್ಬ ಇವತ್ತು. ಹೋಗಿ ಹೂವು, ಹಣ್ಣು, ಎಲೆ ಅಡಿಕೆ, ಆಮೇಲೆ ಇನ್ನು ಮನೆಗೆ ಏನೇನೋ ಸಾಮಾನು ತರಬೇಕು. ಸಾಯಂಕಾಲಕ್ಕೆ ಇವನ್ನ ಕಡುಬು ಮಾಡಬೇಕು ಗಣೇಶಿಗೆ. ಹೋಗಿ ಎಲ್ಲ ತಾಂಬರೋಗ್ರಿ, ಏನೇನು ಬೇಕೋ ಎಲ್ಲ, ಬೆಲ್ಲ, ಬೆಳಕಾಳು ಎಲ್ಲನ ಹೋಗಿ ತಾಂಬ ಹೋಗು. ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಅವ್ರ ಮನೆ ಸುದ್ದಿ ನಮಗೆ ಬೇಕಾಗಿಲ್ಲ ಇವಾಗ. ನಮಗೆ ಇವಾಗ ಮೊದಲನೇ ಗಣೇಶ ಹಬ್ಬ ಇವತ್ತು, ಚೆನ್ನಾಗಿ ಪೂಜೆ ಮಾಡಬೇಕು. ಪೂಜೆನಾ? ಅಯ್ಯೋ ನಮ್ಮನೆಗೆ ಯಾಕೆ ಇವಾಗ ಗಣೇಶ ಹಬ್ಬ ಅದೆಲ್ಲನ? ಏನು ಬೇಡ, ಸುಮ್ಮನೆ ಇರು. ಪಾಪ ನಮ್ಮ ಸಾಹುಕಾರರ ಮನೆಗೆ ಅಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ನಮ್ಮ ಸಾಹುಕಾರರು ಬೇರೆಯೇ ಸರಿಯಾಗಿ ಊಟ ಮಾಡ್ತಿಲ್ಲ, ನಿದ್ದೆ ಮಾಡ್ತಾ ಇಲ್ಲ. ಅಂಥ ಟೈಮ್ನಾಗೆ ನಾವು ಗಣೇಶನ ಕೂರಿಸಿ ಪೂಜೆ ಮಾಡಬೇಕೆ? ಗಣೇಶನ್ ಕೂರ್ಸೋದು ಏನು ಬೇಡ, ಮನೆಗೆ ಹಬ್ಬ ಮಾಡೋಣ ಪೂಜೆ ಮಾಡಿಬಿಟ್ಟು. ಏನು ಮಾಡೋಕ್ಕಾಗುತ್ತೆ? ಆಗೋಯ್ತು. ಅದನ್ನೇ ಯೋಚನೆ ಮಾಡ್ಕೊಂಡು ಎಷ್ಟು ದಿನ ಅಂತೇಳಿ ಕೂತ್ಕೊಂಡಿರೋಕ್ಕಾಗುತ್ತೆ ಹೇಳು? ಹಬ್ಬ ಮಾಡಲೇಬೇಕಲ್ಲ. ಎಲ್ಲ ಸರಿ ಹೋಗುತ್ತೆ. ಆ ದೇವ್ರ ಹತ್ರ ಕೇಳ್ಕೊಂಬನ ಬಿಡು. ನೀನು ಕೇಳ್ಕೊಂಬಂತೆ, ಸಾಹುಕಾರರಿಗೆ ಬಂದಿರೋ ಕಷ್ಟನ ಆದಷ್ಟು ಬೇಗ ಪರಿಹಾರ ಮಾಡಪ್ಪ ಅಂತ ಹೇಳಿ ಕೇಳ್ಕೊಂಬಂತೆ ಪೂಜೆ ಮಾಡಿ. ಹೋಗು ಎಲ್ಲ ತರೋಗಿ. ನಾನೇನು ತರಲ್ಲ, ನನಗೆ ಬೇಜಾರಾಗೈತಿ. ಯಾವ ಪೂಜೆ ಬೇಡ, ಹಬ್ಬ ಬೇಡ, ಏನು ಬೇಡ, ಸುಮ್ಮನೆ ಇರು.
ಅಯ್ಯೋ ಹಬ್ಬ ಮಾಡೋಣ ಅಂತೇಳಿ ನಾನು ಅಲ್ಲಿ ಕೆಲಸ ಬಿಟ್ಟು ಅದೇ ಬಂದಿದ್ದೀನಿ. ಅವ್ರ ಮನೆಯಲ್ಲಿ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ಅಲ್ಲಂತೂ ಹಬ್ಬ ಮಾಡಲ್ಲ, ನಮ್ಮನೇಲಾದ್ರೂ ಮಾಡೋಣ, ಮದುವೆ ಆದ್ಮೇಲೆ ಮೊದಲನೇ ಹಬ್ಬ ನಮ್ದು ಅಂತೇಳಿ ನಾನು ಬಂದಿದ್ರೆ ನೀನು ನೋಡಿದ್ರೆ ಹಿಂಗೆ ಸಪ್ಪು ಕುಕ್ಕೊಂಡಿದ್ಯಲ್ಲ, ಏನು ಮಾಡೋಕ್ಕಾಗಲ್ಲ, ಆಗಿದ್ದಾಗೋಯ್ತು. ಸಾವುಕಾರರು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕುಕ್ಕೊಂಡ್ರೆ ಏನು ಬರಂಗಿಲ್ಲ, ಆಗೋದು ಆಗ್ತಾ ಇರಬೇಕು ಅಷ್ಟೇನೆ. ಮುಂದೆ ಎಲ್ಲ ಸರಿ ಹೋಗುತ್ತೆ, ನೀನೇನು ಯೋಚನೆ ಮಾಡಬೇಡ. ಹೋಗಿ ತಾಂಬ ಹೋಗು, ಒಂದಿಷ್ಟು ಗರಿಕೆ ಬಾಳೆ ಎಲೆ ಎಲ್ಲ ತಗೊಂಬ, ಹಂಗೇನೆ ಪೂಜೆ ಮಾಡಬೇಕು. ಗುಲಾಬಿ ಮನೆಗೆ ಐದಿರೇನೆ? ಏನ್ ಗುಂಡಜ್ಜಿ, ಏನ್ ಸಮಾಚಾರ? ಹಬ್ಬ ಮಾಡಿರೇನ್ ಗಣೇಶ ಹಬ್ಬನ? ಮಾಡ್ಬೇಕು ಕಣಮ್ಮ, ನಮ್ಮ ಮಂತಾಗೆ ನಮ್ಮ ಹುಡುಗರೆಲ್ಲರೂ ಗಣೇಶನ್ ಕುಂಡಿಸ್ತಾರಂತೆ ರಾತ್ರಿಗೆ. ಅದಕ್ಕೇನೆ ಬರ್ರಿ ಅಲ್ಲಿಗೆ ಅಂತೇಳಿ ಹೇಳುವಾಗನ ಅಂತ ಬಂದೆ. ನಿಮ್ದೆಲ್ಲ ಆತೆ ಪೂಜೆ? ಅಯ್ಯೋ ನಮ್ದು ಎಲ್ಲಿ ಪೂಜೆ ಗುಂಡಜ್ಜಿ, ಸಾವುಕಾರ ಮನೆಗೆ ಬೇರೆ ಹಂಗಾಗಿತ್ತಲ್ಲ, ಅದಕ್ಕೇನೆ ಪೂಜೆ ಬೇಡ ಏನು ಬೇಡ ಅಂತೇಳಿ ಕುಕ್ಕಣೈತಿ. ನಾನು ನಮ್ಮ ಮದ್ವೆ ಆದ್ಮೇಲೆ ಮೊದಲನೇ ಗಣೇಶನ ಹಬ್ಬ ಮಾಡೋಣ ಚೆನ್ನಾಗಿ. ಅಲ್ಲಂತೂ ಅಲ್ಲಿ ಮಾಡಿದ್ರೆ ಏನು ಮಾಡ್ತಾ ಇರ್ಲಿಲ್ಲ ಬಿಡು, ಅಲ್ಲೇ ಕೈ ಮುಗಿ ಸುಮ್ಮನಾಗೋಣ ಅಂತ ಹೇಳಿ ಸುಮ್ಮನಾಗ್ತಿದ್ದೆ. ಅಲ್ಲೂ ಮಾಡಿಲ್ಲ ಪಾಪ, ಅವರೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ. ಅಲ್ಲಿ ಹಬ್ಬ ಮಾಡ್ರಿ ಅಂತ ನಾ ಹೇಳೋಕ್ಕಾಗಲ್ಲ. ಅದಕ್ಕೆ ನಾವಾದ್ರೂ ಇಲ್ಲಾದ್ರೂ ಮನೆಯಾಗಾದ್ರೂ ವಾರ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ತರೋಗು ಹೂವು ಹಣ್ಣು ಅಂತಂದ್ರೆ ಈ ಅಪ್ಪ ನೋಡಿರಿ, ಆ ಪೂಜೆ ಬೇಡ ಹಬ್ಬ ಬೇಡ ಏನು ಬೇಡ ಅಂತೇಳಿ ಸಪ್ಪು ಕುಕ್ಕಣೈತಿ. ಸಾವುಕಾರ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಅವರೇ ಚೆನ್ನಾಗಿಲ್ಲ, ನಾವೇನು ಪೂಜೆ ಮಾಡೋದು ಹಬ್ಬ ಮಾಡೋದು ಅಂತ ಹೇಳಿ ಹೇಳ್ತೈತಿ ನೋಡ್ಗುಂಡಜ್ಜಿ. ಯಾಕೋತಿಪ್ಪಿ ಹಂಗೆ ಯೋಚನೆ ಮಾಡ್ಕೊಂಡು ಕುಕ್ಕಣಿದ್ಯಾ? ಅಲ್ಲ, ಸಾವುಕಾರರು ಮನೆಗೆ ಬಂದಿರೋ ಸಮಸ್ಯೆ ನಿನಗೆ ಬಂದೈತಿ ಅಮ್ಮ, ಕುಕ್ಕಣಿದ್ಯಾ? ಏನು ಮಾಡೋಕ್ಕಾಗಲ್ಲ, ಸಮಸ್ಯೆ ಮನೆ ಅಂದಮೇಲೆ ಸಂಸಾರ ಅಂದಮೇಲೆ ಸಮಸ್ಯೆಗಳು ಬಂತಾ ಇರ್ತವೆ. ಅದ್ರಾಗೂ ಸಾವುಕಾರರು ಮಾಡಿರೋ ತಪ್ಪು ಯಾವಾಗಲೂ ಮಾಡಿದ್ದಾರೆ, ಈಗ ಅನುಭವಿಸ್ತಾ ಇದ್ದಾರೆ. ಅದು ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ ಬಿಡು. ಈಗ ಇದ್ದಕ್ಕಿದ್ದಂಗೆನೆ ಬಂದ್ರಲ್ಲ ಎರಡನೇ ಹೆಂಡತಿನ ಮಕ್ಕಳು, ಅದಕ್ಕೆ ಅವ್ರಿಗೆ ಸಹಿಸ್ಕೆಮಕ್ಕೆ ಆಗ್ತಿಲ್ಲ ಅವ್ರ ಮನೆಯವ್ರಿಗೆ, ಹಂಗೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ. ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ ಬಿಡು. ಈಗೇನು ಪ್ರಪಂಚದ ಮೇಲೆ ಏನು ಎರಡು ಹೆಂಡತಿ ಕಟ್ಕೊಂಡು ಸಂಸಾರ ಮಾಡ್ತಾರೇನು ಇಲ್ವಾ? ನಿಮ್ಮ ಸಾವುಕಾರಿಗೆ ಏನಾಗೈತೆ, ಮಸ್ತಾಗಿ ಆಸ್ತಿ ಐತಿ. ಎರಡು ಅಲ್ದಿದ್ರೆ ಇನ್ನೊಂದು ಸಂಸಾರ ಇದ್ರೂ ನಡೆಸೋವಷ್ಟು ಶಕ್ತಿ ಐತಿ. ಆದರೆ ಆ ಕಾಳಮ್ಮನು ನೇತ್ರ ಜಯಮ್ಮ ಅವ್ರು ಒಪ್ಕೊಂಬಕ್ಕೆ ತಯಾರಿಲ್ಲ ಅಷ್ಟೇನೆ. ಇದೇನು ಗುಂಡಜ್ಜಿ ಹಿಂಗೆ ಹೇಳ್ತಾ ಇದೆಯಾ? ಇನ್ನೊಂದು ಸಂಸಾರ ಕಟ್ಕೊಂಡ್ರು ನಡೆಸೋ ಶಕ್ತಿ ಐತಿ ಅಂದರೆ ಹಂಗಾರೆ ಸಾವುಕಾರ ಎರಡನೇ ಮದುವೆ ಆಗಿರೋದೇನು ತಪ್ಪಿಲ್ಲ ಅಂತಾನ ನೀವು ಹೇಳ್ತಾ ಇರೋದು? ತಪ್ಪಿಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಏನು ಮಾಡೋಕ್ಕಾಗುತ್ತೆ, ಆಗೈತಮ್ಮ. ಏನೋ ಯಾವ ಸಂದರ್ಭನೋ ಏನು ಕತ್ತಿಯೋ ಮದುವೆ ಆಗೈತೆ, ಮಕ್ಕಳು ಆಗ್ಯವ್ರೆ, ಈ ಊರಿಗೆ ಬಂದ್ಯಾರ ಇವಾಗ. ಅದಕ್ಕೆ ಅಂತ ಹೇಳಿ ಅವ್ರನ್ನೇನಾದ್ರೂ ಸಾವುಕಾರ ಹೆಂಡತಿ ಅಲ್ವಾ ಅವ್ರ ಮಕ್ಕಳಲ್ಲ ಅಂತ ಹೇಳೋಕ್ಕಾಗುತ್ತಾ? ಸಾವುಕಾರರೇ ಒಪ್ಕೊಂಡ್ಮೇಲೆ ಇವರು ಯೋಚನೆ ಮಾಡಿ ಅವ್ರನ್ನ ಬಾಯಿಗೆ ಬಂದಂಗೆ ಬೈದು ಅವ್ರ ಕೂಡ ಜಗಳ ಮಾಡಿ ಊರು ಬಿಟ್ಟು ಹೋಗ್ರಿ ಅಂತ ಹೇಳಿರೆ ಹೆಂಗೆ ಸರಿಯಾಗುತ್ತೆ ಹೇಳು? ಏನು ಮಾಡೋಕ್ಕಾಗಲ್ಲ, ಒಪ್ಕೊಂಡು ಸಂತೋಷವಾಗಿ ಇರಬೇಕು ಅಷ್ಟೇ. ಎರಡು ಸಂಸಾರಗಳು ಇಬ್ರು ಹೆಂಡತಿಯರು ಮಕ್ಕಳು ಹೊಂದ್ಕೊಂಡು ಹೋದ್ರೆ ಯಾವ ಸಮಸ್ಯೆನೂ ಇರಲ್ಲ ಅವಾಗ. ಸಾವುಕಾರರಿಗೂ ಸಮಸ್ಯೆ ಇರಲ್ಲ, ಅವ್ರ ಮನೆಯವ್ರಿಗೂ ಸಮಸ್ಯೆ ಇರಲ್ಲ. ಆದ್ರೆ ಕಾಳಮ್ಮರು ನೇತ್ರ ಜಯಕ್ಕ ಅವರು ಯಾರು ಒಪ್ಕೊಂಬಕ್ಕೆ ತಯಾರಿಲ್ಲ. ಚಿಕ್ಕ ಸಾವುಕಾರರು ಒಪ್ಕೊಂತಾ ಇಲ್ಲ. ಅವರು ಎಲ್ಲ ಓದಿದ್ದಾರೆ, ತಿಳ್ಕೊಂಡಿದ್ದಾರೆ. ಆದ್ರೆ ಅವ್ರೂ ಒಪ್ಕೊಂಬಕ್ಕೆ ತಯಾರಿಲ್ವಲ್ ಗುಂಡಜ್ಜಿ. ನೀನು ಹೇಳ್ದಂಗೆ ಎಲ್ಲರೂ ಅರ್ಥ ಮಾಡ್ಕೊಂಡು ಅವ್ರೂ ಬಿಡು, ನಮ್ಮ ಕುಟುಂಬದಾಗ ಅವರು ಒಬ್ರು ಅಂತ ಹೇಳಿ ತಿಳ್ಕೊಂಡ್ರೆ ಆಗ ಯಾವ ಸಮಸ್ಯೆ ಇರಲ್ಲ. ಆದ್ರೆ ಒಪ್ಕೋಬೇಕಲ್ಲ ಅವರೆಲ್ಲರೂ. ನೀನು ಹೇಳ್ದಂಗೆ ಹೋಗ್ಲಿ ಬಿಡು, ನಾವೇನ್ ಮಾಡಕ್ಕಾಗುತ್ತೆ ಹೇಳು? ನಾವೇನಾದ್ರೂ ಹೇಳಕ್ ಹೋದ್ರೆ ನಾವೇ ಕೆಟ್ಟಾರಾಗ್ತೀವಿ. ಅದ್ರ ಬಗ್ಗೆ ನೀವೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬಿಡ್ರಿ. ಈಗ ಮನೆಗೆ ಹಬ್ಬ ಮಾಡ್ರಿ. ತಿಪ್ಪೆ ನೀನೇನು ಯೋಚನೆ ಮಾಡಬೇಡ, ನಿಮ್ಮ ಸಾವುಕಾರರಿಗೆ ಇವಾಗ ಕಷ್ಟ ಬಂದೈತಿ ಅಂತಾನ ಮಾಡ್ಕೊಂಡಿರೋ ತಪ್ಪು ನಿಮ್ಮ ಸಾವುಕಾರಂದು. ಅದಕ್ಕೆ ನೀವು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಏನು ಬರಂಗಿಲ್ಲ. ಹೋಗು, ನೀನು ಹೆಂಡತಿ ಬೇರೆ ಹಬ್ಬ ಮಾಡ್ಬೇಕು ಅಂತೇಳಿ ಸಾವುಕಾರ ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ದಾಳೆ. ನೀನು ನೋಡಿ ಹಿಂಗೆ ಸಪ್ಪು ಕುತ್ಕೊಂಡ್ರೆ ಹೋಗಿ ಅದೇನೇನು ಹೇಳೋಳು ತಂದು ಕೊಡೋಗಿ ಹೋಗಿ ಹಬ್ಬ ಮಾಡ್ಕೊಂಡು ಸಂತೋಷವಾಗಿರ್ರಿ. ಅವ್ರೇನೋ ಸಂತೋಷವಾಗಿಲ್ಲ, ಅವ್ರ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ನೀವು ಹಂಗೆ ಇರೋಕ್ಕಾಗುತ್ತಾ? ಪೂಜೆ ಮಾಡಿ ದೇವ್ರ ಹತ್ರ ಕೇಳ್ಕ, ಎಲ್ಲ ಒಳ್ಳೇದಾಗುತ್ತೆ. ಹೋಗು ಎಲ್ಲ ತಂದು ಕೊಡೋಳು, ಏನು ಹೇಳೋಳು ಅದನ್ನ. ಸಾಯಂಕಾಲಕ್ಕೆ ಬರ್ರಿ, ಅಲ್ಲಿ ನಮ್ಮ ಮನೆ ತಾಗೆ ಗಣೇಶನ್ ಕುಂಡಿಸ್ತೀವಿ, ಪೂಜೆನೂ ಮಾಡ್ತೀವಿ. ಹಂಗ ಅದಕ್ಕೆ ಹೇಳಾಗಣ ಅಂತ ಬಂದೆ. ಸರಿ ಆಯ್ತು ಕಣ್ ಗುಂಡಜ್ಜಿ, ಬತ್ತೀವಿ ಹೇಳು. ನಾನು ಹೇಳಿದ್ದು ಅರ್ಥ ಆಯ್ತಾ? ಹೋಗು ಹೂವು ಹಣ್ಣು ಎಲ್ಲ ನಾ ತಂದು ಕೊಡು ಜಲ್ದು. ಬತ್ತೀನಿ ಕಣೆ. ಸರಿ ಆಯ್ತು ಕಣ್ ಗುಂಡಜ್ಜಿ, ಹೋಗು. ಹೇಳ್ತಲ್ಲ ಗುಂಡಜ್ಜಿ, ಇನ್ನೇನು ಸಮಸ್ಯೆ? ಹೋಗು ತಾಂಬರಗೆ ಹೋಗಿ. ಇವಾಗ ಹಬ್ಬ ಮಾಡಲೇಬೇಕಾ ನಮ್ಮ ಮನೆಗೆ? ಹ್ಞೂ ಕಣ್ರಿ, ಮಾಡಲೇಬೇಕು. ಮೊದಲನೇ ಗಣೇಶನ ಹಬ್ಬ ನಾವು ಹೊಸ್ದಾಗಿ ಮದುವೆ ಆಗಿರೋರು ಹಬ್ಬ ಮಾಡ್ತಿದ್ರೆ ಹೆಂಗೆ ಹೇಳ್ರಿ? ಸಾವುಕಾರು ಮನೆಯವ್ರಂತೂ ಬೇಜಾರು ಮಾಡ್ಕೊಂಡಿದ್ದಾರೆ, ಅಲ್ಲೇ ಹಬ್ಬ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಮನೆಗಾದ್ರೂ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಹೋಗಿ ತಗೊಂಬರೋಗ್ರಿ, ಏನು ಬೇಜಾರು ಮಾಡ್ಕೋಬೇಡ್ರಿ. ಗಣೇಶ ಪೂಜೆ ಮಾಡಿ ಕೇಳ್ಕೊಂಬನ, ಸಾವುಕಾರ ಮನೆಗೆ ಬಂದಿರೋ ಕಷ್ಟ ಎಲ್ಲ ಪರಿಹಾರ ಮಗ ಆಳಗಂಗೆ ಮಾಡಪ್ಪ ಅಂತಾನ. ಇಬ್ರು ಎಲ್ಲ ಸರಿಯಾಗುತ್ತೆ, ಏನು ಯೋಚನೆ ಮಾಡಬೇಡ್ರಿ, ಹೋಗ್ರಿ. ಸರಿ ಆಯಿತು ಬಿಡು, ತಗೊಂಬತ್ತೀನಿ. ನಮ್ಮ ಯಜಮಾನ್ರಿಗಂತೂ ಸಾವುಕಾರರು ಅಂದರೆ ಏನು ಪ್ರೀತಿನೋ. ಅವ್ರಿಗೊಂದು ಕಷ್ಟ ಒಂದು ಸ್ವಲ್ಪ ನೋವಾದ್ರೂ ನಮ್ಮ ಯಜಮಾನ್ರು ಬೇಜಾರು ಮಾಡ್ಕೊತಾರೆ. ಬಾಬಾ ಎಷ್ಟು ನಿಯತ್ತಾಗಿದ್ದಾರಪ್ಪ ನಮ್ಮ ಯಜಮಾನ್ರು ಸಾವುಕಾರರಿಗೆ. ಮೆಚ್ಚಲೇಬೇಕು ಇವ್ರು ನಿಯತ್ತ. ನಾನು ಹೋಗಿ ಎಲ್ಲನ
ವಾರ ಮಾಡ್ಬೇಕು, ಎಲ್ಲ ತೊಳ್ಕೊಂಬರ್ಬೇಕು ನೆಲ ಎಲ್ಲ ಅವ್ರು ಬರೋ ವರ್ಷಲ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.